ನಮಸ್ತೆ ಎಲ್ರಿಗೂ ಮೇಷ್ಟ್ರ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಹೆಸರು ಕಾಳು, ರಾಗಿ, ಉದ್ದಿನ ಬೇಳೆ, ಕಡಲೆಬೇಳೆ ಮತ್ತು ಹಾಗೂ ಮೆಂತೆ ಕಾಳುಗಳನ್ನು ಬಳಸಿಕೊಂಡು ಒಂದು ವಿಶೇಷವಾಗಿರುವಂಥ ದೋಸೆಯನ್ನು ನಾನು ನಿಮಗೆ ಮಾಡಲಿ ತೋರಿಸಲಿದ್ದೇನೆ. 1 ಗ್ಲಾಸ್ ಅಳತೆಯಲ್ಲಿ ಹೆಸರು ಕಾಳು, 1 ಗ್ಲಾಸ್ ಅಳತೆಯಲ್ಲಿ ರಾಗಿ, ಒಂದಿಷ್ಟು ಕಡಲೆಬೇಳೆ, ಒಂದು ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಮೆಂತೆ ಕಾಳುಗಳನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೇನೆ. ಅವುಗಳನ್ನು ಚೆನ್ನಾಗಿ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಹಾಗೆ ಒಂದು 5 ರಿಂದ 6 ಗಂಟೆಗಳ ಕಾಲ ಅದನ್ನು ಚೆನ್ನಾಗಿ ನೆನೆಯಲು ಬಿಡಬೇಕು. ಈ ರೀತಿ ಚೆನ್ನಾಗಿ ನೆಂದರೆ ಕಾಳುಗಳು ತುಂಬ ಮೃದುವಾಗಿ ಇದಾಗುತ್ತೆ. ಆ ಚೆನ್ನಾಗಿ ನೆಂದಿರುವಂಥ ಕಾಳುಗಳನ್ನು ಇವಾಗ ನಾವು ಬೆಳಗ್ಗೆ ಮಾಡ್ಕೋತೀವಿ ಅಂತ ಹೇಳಿದರೆ ರಾತ್ರಿ ಮಲಗುವ ಮುನ್ನ ಅದನ್ನ ಹಾಕಿದರೆ ಸಾಕು. ನೋಡಿ, ನಾನು ರಾತ್ರಿ ಮಲಗುವ ಮುನ್ನ ಅದನ್ನ ಹಾಕಿದ್ದೆ. ನೋಡಿ, ಚೆನ್ನಾಗಿ ನೆಂದಿದೆ. ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಾಗ ತುಂಬ ಉಬ್ಕೊಂಡಿತ್ತು, ತುಂಬ ಚೆನ್ನಾಗಿ ಬಂದಿದೆ ಅದು ಆ ಹಿಟ್ಟು. ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ಆ ಹಿಟ್ಟನ್ನು ನಾನು ದೋಸೆ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಬೆಳಗ್ಗೆ ಅದು ನೋಡಿದಾಗ ತುಂಬ ಚೆನ್ನಾಗಿ ಹದವಾಗಿ ದೋಸೆಯ ರೂಪದಲ್ಲಿ ಬಂದಿದೆ. ಸ್ವಲ್ಪ ಗಟ್ಟಿಯಾಗಿತ್ತು. ನಿಮಗೆ ನೀರು ಹಾಕ್ಕೊಂಡು ದೋಸೆಯ ಹದದ ರೂಪದಲ್ಲಿ ನೀವು ಮಾಡ್ಕೋಬೋದು. ಯಾರು ಬೇಕಾದರೂ ಈ ದೋಸೆಯನ್ನು ಮಾಡ್ಕೋಬೋದು. ಅದರಲ್ಲೂ ವಿಶೇಷವಾಗಿ ಯಾರು ಬ್ಯಾಚುಲರ್ಸ್ ಇದ್ದೀರೋ ಈ ರೀತಿ ಮನೇಲಿ ಒಂದು ಮಿಕ್ಸಿ ತೊಗೊಂಡ್ಬಿಟ್ರೆ ಆರಾಮಾಗಿ ನೀವು ದೋಸೆ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ರಾಗಿ ಮತ್ತು ಹೆಸರು ಕಾಳನ್ನು ಮಾತ್ರ ಬಳಸ್ಕೊಂಡು ಮಾಡ್ಬೋದು. ಇಲ್ಲ ಅದ್ರ ಜೊತೆ ಒಂದಿಷ್ಟು ಉದ್ದಿನಬೇಳೆ ಮತ್ತು ಇದು ಕಡಲೆಬೇಳೆ ಮತ್ತು ಒಂದಿಷ್ಟು ಮೆಂತೆಯನ್ನು ಹಾಕಿದ್ದೆ ನಾನು. ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡಿಕೊಂಡೆ. ದೋಸೆ ಜೊತೆ ಅದೇ ಹಿಟ್ಟನ್ನು ನಾನು ಇವಾಗ ಪಡ್ಡು ಮಾಡಿ ಕೂಡ ತೋರಿಸ್ತೇನೆ. ನೋಡಿ, ಒಂದು ಹಂಚು ಕಾದಿದೆ, ಪಡ್ಡು ಹಾಕಿ ನಿಮಗೆ ತೋರಿಸ್ತೇನೆ. ದೋಸೆ ಮತ್ತು ಪಡ್ಡು ಎರಡೂ ಹದಕ್ಕೆ ಬರುವಂತೆ ನಾನು ಹಿಟ್ಟನ್ನು ಅಲ್ಲಿ ರುಬ್ಕೊಂಡಿದ್ದೆ. ಆ ಕಾರಣಕ್ಕೆ ನಿಮಗೆ ಅದು ಹೇಗೆ ಬರುತ್ತೆ ಅಂಥೇಳಿ ಇಲ್ಲಿ ತೋರಿಸ್ತೇನೆ. ಈ ವಿಡಿಯೋದಲ್ಲಿ ಕಾಣ್ತಾ ಇದೆ ನೋಡಿ. ಸ್ವಲ್ಪ ಹಿಟ್ಟನ್ನು ಹಾಕಬೇಕು. ಜಾಸ್ತಿ ಹಿಟ್ಟು ಹಾಕಿದರೆ ಬೇಯೋದಿಲ್ಲ. ಸ್ವಲ್ಪ ಹಿಟ್ಟನ್ನು ಹಾಕಿ ನೀವು ಮುಚ್ಚಿ ಒಂದು ಸ್ವಲ್ಪ ಸಮಯ ಆದಮೇಲೆ ಅದನ್ನು ತೆಗೆದ್ರೆ ನಿಧಾನವಾಗಿ ಆರಾಮಾಗಿ ತೆಗಿಬೋದು. ಅದೇ ಥರ ನಾನು ದೋಸೆಯನ್ನು ಹೇಗೆ ಮಾಡೋದು ಕೂಡ ಇಲ್ಲಿ ತೋರಿಸಿದ್ದೀನಿ. ನೀವು ಕೂಡ ದೋಸೆ ಬೇಕಾದರೂ ಮಾಡ್ಕೋಬೋದು, ಪಡ್ಡು ಬೇಕಾದರೂ ಕೂಡ ಮಾಡ್ಬೋದು. ಸ್ವಲ್ಪ ಹಂಚನ್ನು ಕಾಯಿಸಿದ ನಂತರ ದೋಸೆಯನ್ನು ಕೂಡ ಹಾಕ್ಬೋದು. ಎಣ್ಣೆ ಹಾಕ್ಕೊಂಡು ದೋಸೆಯನ್ನು ಆರಾಮಾಗಿ ಮಾಡ್ಕೋಬೋದು. ಹೊಸ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಯಾರಿಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಈ ತಿನಿಸುಗಳನ್ನು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ರುಚಿಯಾಗಿದೆಯಲ್ಲೋ ಅಂಥೇಳಿ ತಿಳಿಸೋದನ್ನು ಕೂಡ ಮರಿಬೇಡಿ. ನೋಡಿ, ನಾನಿಲ್ಲಿ ನಿಮಗೆ ದೋಸೆ ಹಾಕಿ ತೋರಿಸ್ತೀನಿ. ಪಡ್ಡು ಬಂದಿದೆ. ಅದಕ್ಕಿಂತ ಮುಂಚೆ ಪಡ್ಡು ತೆಗೆದುಬಿಡೋಣ. ನಾನು ಅಟ್ ಎ ಟೈಮಲ್ಲಿ ಒಂದು ಕಡೆ ದೋಸೆ ಮತ್ತು ಒಂದು ಕಡೆ ಪಡ್ಡು ಮಾಡೋಣ ಅಂತೇಳಿ ಅಂದ್ಕೊಂಡು ಆ ರೀತಿ ಮಾಡಿದೆ. ನೋಡಿ, ಈ ರೀತಿ ಚೆನ್ನಾಗೇ ಪಡ್ಡು ಬೆಂದಿದೆ. ಪಡ್ಡನ್ನು ತಿರುಗಿಸಿ ಹಾಕಿ ಆದಮೇಲೆ ದೋಸೆಯನ್ನು ಹಾಕ್ತೀನಿ. ಭಾಳ ಮೆದುವಾಗಿರುತ್ತೆ, ನಿಧಾನವಾಗಿ ತೆಗಿಬೇಕು. ನೋಡಿ, ಇಲ್ಲಿ ದೋಸೆ ಹಾಕಿದ್ದೀನಿ. ಒಂದು ಕಡೆ ಪಡ್ಡು ಮತ್ತು ಇನ್ನೊಂದು ಕಡೆ ದೋಸೆ ಕೂಡ ಅಲ್ಲಿ ರೆಡಿ ಆಗ್ತಿದೆ. ನೋಡಿ, ರೆಡಿಯಾಗಿರುವಂಥ ದೋಸೆಯನ್ನು ನನ್ನ ಮಗಳಿಗೆ ತಿನ್ನೋಕ್ಕೆ ಕೊಡೋಕ್ಕೆ ಹೇಳಿದೆ. ಅವಳು ಕೂಡ ತಿಂದು ಹೇಗಿದೆ ಅಂತ ಹೇಳಿದೆ. ಮಗಳು ಕೂಡ ತಿಂದು ಚೆನ್ನಾಗಿದೆ ಪಾಪ ಅಂತ ಹೇಳಿದ್ರು. ಆವತ್ತಿನ ನನ್ನ ಶಾಲೆಗೆ ದೋಸೆಯನ್ನೇ ನಾನು ತೆಗೆದುಕೊಂಡು ಹೋದೆ. ಅಲ್ಲಿ ಹೋಗಿ ನಾನು ನನ್ನ ಶಿಕ್ಷಕರಿಗೆ, ಮಕ್ಕಳಿಗೆ ಈ ರೀತಿ ಮಾಡಿ ಹೇಳಿದೆ. ಅವರು ತುಂಬ ಖುಷಿಪಟ್ಟರು. ನೀವು ಕೂಡ ಈ ವಿಡಿಯೋ ನೋಡಿ ಖುಷಿ ಪಡ್ತೀರಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡ್ತೀರಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.